ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೌಕರರ ಸಂಘದಿಂದ ನಿನ್ನೆ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೂಡ ಕೊಡಲಾಗಿದೆ. ಸೊ ಆ ಮನವಿಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ಇವರ ನಿರೀಕ್ಷೆಗಳೇನು, ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಧ್ಯಕ್ಷರಾದಂಥ ಅಮೃತ್ ರಾಜ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ನಿನ್ನೆ ಒಂದು ಮನವಿಯನ್ನ ಕೂಡ ಕೊಟ್ಟಿದ್ರಿ, ಯಾವ ರೀತಿಯಾದಂಥ ನಿರೀಕ್ಷೆ ಇಟ್ಕೊಂಡಿರ, ಏನ್ ಸರ್ ಆ ಮನವಿಯ ಉದ್ದೇಶ ಏನು ಸರ್? ಸರ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ವಿರುದ್ಧವಾಗಿ ಏನು ಕಂದಾಯ ಪರೀಕ್ಷಕರನ್ನ ನಿಯೋಜನೆ ಮಾಡ್ತಾ ಇದ್ದಾರೆ, ಅದು ಕಾನೂನು ಬಾಹಿರ ಸರ್. ಯಾಕಂದರೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಪ್ರಕಾರ ಕಂದಾಯ ವಸೂಲಿಗಾರರಿಗೆ ಮತ್ತು ದ್ವಿತೀಯ ದರ್ಜೆ ಗುಮಾಸ್ತರಿಗೆ ಅವಕಾಶ ಕಲ್ಪಿಸಿಕೊಟ್ಟಿರೋದ್ರಿಂದ ಅದು ಮುಂಬಡ್ತಿ ಪ್ಯೂರ್ಲಿ BBMP ನೌಕರರಿಗೆ ಮೀಸಲಾಗಿಟ್ಟಿರೋ ಹುದ್ದೆಗಳು. ಈ ಮಧ್ಯದಲ್ಲಿ ಮೊನ್ನೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ 25% ನೇರ ನೇಮಕಾತಿಗೆ ಇಟ್ಟಿದ್ದಾರೆ. ಈ ಮಧ್ಯದಲ್ಲಿ ಎರವೆಲು ಸೇವೆ ಮೇಲೆ ಕಂದಾಯ ಪರೀಕ್ಷಕರನ್ನ ನಿಯೋಜನೆ ಮಾಡ್ತಾ ಇರೋದ್ರಿಂದ ಮೂಲ ನೌಕರರುಗಳು ಕಂದಾಯ ಪರೀಕ್ಷಕರ ಹುದ್ದೆಗೆ ಮುಂಬಡ್ತಿ ಪಡೆಯಲು ವಂಚಿತರಾಗಿರ್ತಾರೆ. ಈ ಮಧ್ಯದಲ್ಲಿ ಅಧಿಕ ಪ್ರಭಾರದ ಮೇಲೆ ಕಂದಾಯ ಪರೀಕ್ಷಕರ ಹುದ್ದೆ BBMPಯಲ್ಲಿ ಖಾಲಿ ಇಲ್ಲದೆ ಇರೋದ್ರಿಂದ ಅಧಿಕ ಪ್ರಭಾರದ ಮೇಲೆ ಕಂದಾಯ ಪರೀಕ್ಷಕರು 27 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಇವರು 3 ಜನ ಹಾಕಿರೋದ್ರಿಂದ ತುಂಬ ಗೊಂದಲ ಆಗ್ತಾ ಇದೆ. ಮೂಲ ನೌಕರರಿಗೆ ಕಂದಾಯ ಪರೀಕ್ಷಕರು ಮುಂಬಡ್ತಿ ಪಡೆಯೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಹಾಗಾಗಿ ಕೂಡಲೇ ಅದನ್ನು ಹಿಂಪಡಿಬೇಕು ಮತ್ತು ಮುಂದಿನ ದಿನಗಳಲ್ಲಿ ಕಂದಾಯ ಪರೀಕ್ಷಕರನ್ನ ಸರ್ಕಾರದ ವತಿಯಿಂದ ನಿಯೋಜನೆ ಮಾಡಬಾರ್ದು. ನಮ್ಮ ಏನೇ ಆದರೂ ಪಾಲಿಕೆ ನೇಮಕಾತಿ ಪ್ರಾಧಿಕಾರ ಬಂದು ನಮ್ಮ ಮುಖ್ಯ ಆಯುಕ್ತರು ಯಾವುದೇ ಹುದ್ದೆಗಳನ್ನ ಹಾಕಬೇಕಾದ್ರೆ ಮುಖ್ಯ ಆಯುಕ್ತರು ಅಧೀನದಲ್ಲಿ ಕೊಡಬೇಕು. ಮುಖ್ಯ ಆಯುಕ್ತರು ಅವರ ವಿಮರ್ಶೆಗೆ ಬಿಟ್ಟಿದ್ದು, ಎಲ್ಲಿ ಖಾಲಿ ಇದೆಯೋ ಅಲ್ಲಿ ಅವ್ರು ನಿಯೋಜನೆ ಮಾಡಬೇಕು. ಆದರೆ ಸರ್ಕಾರದಲ್ಲೇ ಇಂತಿಂಥ ಜಾಗಕ್ಕೆ ಅಂತ ಹಾಕ್ಸ್ಕೊಂಬರ್ತಾ ಇದ್ದು ಬರೋದು ಸಹ ಕಾನೂನು ಬಾಹಿರ ಸರ್. ಓಕೆ, ಇನ್ನು ಏನು ಸರ್, ಇದು ಏನು ಭರವಸೆ ಸಿಕ್ಕಿದೆ ಸರ್ ತಮ್ಮ? ಭರವಸೆ ಏನಿಲ್ಲ, ಸಕಾರಾತ್ಮಕವಾಗಿ ನಾವು ನಮ್ಮ ಸಂಘದ ಪರವಾಗಿ ಮನವಿ ಪತ್ರ ಕಳಿಸಿದ್ದೀವಿ ಸಂಘದಿಂದ. ಅವರೇನಾದರೂ ಇದೇ ರೀತಿ ಮುಂದುವರಿಸ್ತಿದ್ರೆ ನಮ್ಮ ಆಯುಕ್ತರ ಗಮನಕ್ಕೆ ತಂದು ಮುಂದಿನ ಹೋರಾಟಕ್ಕೆ ನಾವು ಹೋಗ್ತೀವಿ ಸರ್. ಓಕೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಸ್ವಲ್ಪ ಹೋರಾಟಗಳು ಕಡಿಮೆ ಆಗ್ತಾ ಇದೆ. ಸೊ ನೌಕರರ ಹಕ್ಕುಗಳನ್ನ ಒಂಥರ ಅದು ಅದ್ಮುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ವಿಚಾರಗಳಿದೆ ಸರ್. ತಾವು ಅಧ್ಯಕ್ಷರಾಗಿ ತಮ್ಮ ಗಮನಕ್ಕೆ ಏನು ಇದೆ ಸರ್? ಕುಂದುಕೊರತೆ ಆದಂಥ ಸಮಯದಲ್ಲಿ ನಮ್ಮ ಸಂಘ ಧ್ವನಿ ಎತ್ತುತ್ತೆ ಸರ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಒಂದು ಈ ನೌಕರ ಸಂಘದ ಅಧ್ಯಕ್ಷರಾದಂಥ ಅಮೃತ್ ರಾಜ್ ಅವರು ಹೇಳಿರುವಂಥದ್ದು. ಸಕಾರಾತ್ಮಕವಾಗಿ ನಾವೇನು ನಮ್ದೊಂದು ಪ್ರೋಟೋಕಾಲ್ ಇದೆ, ಅದ್ರ ಪ್ರಕಾರ ಮನವಿಯನ್ನು ಕೊಟ್ಟಿದ್ದೀವಿ. ಆ ಒಂದು ಮನವಿಗೆ ಸೂಕ್ತ ರೀತಿಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗುತ್ತೆ ಅನ್ನುವಂಥ ವಿಚಾರವಾಗಿ ನಾವು ಕೂಡ ನಂಬಿದ್ದೇವೆ. ಅದೇನಾದ್ರು ಆಗಲಿಲ್ಲ ಅಂದರೆ ಮುಂದೆ ಯಾವ ರೀತಿಯಾಗಿ ಇದನ್ನು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರವಾಗಿ ಚಿಂತನೆಯನ್ನು ಮಾಡ್ತೀವಿ. ಜೊತೆಗೆ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅಷ್ಟೇ ನೌಕರರ ಪರವಾಗಿ ನಿಲ್ಲುವಂಥ ಕೆಲಸವನ್ನು ನಾವೊಬ್ಬರು ಅಧ್ಯಕ್ಷರಾಗಿ ನಾನು ಕೂಡ ಒಬ್ಬ ನೌಕರನಾಗಿ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನ ಎಲ್ಲ ಒಂದು ನೌಕರರಿಗೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.